ನಮಸ್ಕಾರ ಎಲ್ಲರಿಗೂ ಪ್ರಿಯಾಸ್ ರುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಪ್ರೋಟೀನ್ ರಿಚ್ ಆಗಿರುವಂಥ 2 ಬಗೆಯ ಪನ್ನೀರ್ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ. ಒಂದು ಇನ್ಸ್ಟಂಟ್ ಆಗಿ ಮಾಡೋವಂಥ ಪನ್ನೀರ್ ಟಿಕ್ಕಾ, 100% ಢಾಬಾಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಸಿಗೋವಂಥ ಪನ್ನೀರ್ ಟಿಕ್ಕಾನೇ ತುಂಬಾ ಸಾಫ್ಟ್ ಆಗಿ ರುಚಿಯಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಈ ಪನ್ನೀರ್ ಟಿಕ್ಕಾ ರೆಸಿಪಿ ಜೊತೆಗೆ ನಾನಿವತ್ತು ತೋರಿಸ್ತಾ ಇರೋವಂಥ 2ನೇ ರೆಸಿಪಿ ಯಾವುದಂದರೆ ಒಂದು ಸಿಂಪಲ್ ಆಗಿ ಮಾಡೋವಂಥ ಕೇವಲ 5 ನಿಮಿಷದಲ್ಲಿ ಮಾಡೋವಂಥ ಪನ್ನೀರ್ ಫ್ರೈ. ಈ ಪನ್ನೀರ್ ಫ್ರೈ ಕೂಡ ಮಾಡೋದಕ್ಕೆ ಕೇವಲ 5 ನಿಮಿಷ ಸಮಯ ಇದ್ರೆ ಸಾಕು. ಈ 2 ಪನ್ನೀರ್ ರೆಸಿಪಿಗಳನ್ನ ತಿನ್ನೋದ್ರಿಂದ ಪ್ರೋಟೀನ್ ಕೂಡ ನಿಮಗೆ ಜಾಸ್ತಿ ಸಿಗುತ್ತೆ. ಡಯಟ್ ಮಾಡೋರು ಕೂಡ ಆರಾಮವಾಗಿ ನೀವು ಇದನ್ನ ಮಾಡ್ಕೊಳ್ಬೋದು. ಮಕ್ಕಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ಎಲ್ಲರಿಗೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರುವಂಥ ಮೊದಲನೇ ರೆಸಿಪಿ ಯಾವುದಂದ್ರೆ ಅದ್ಭುತವಾದ ಪನ್ನೀರ್ ಟಿಕ್ಕಾ. 100% ರೆಸ್ಟೋರೆಂಟ್ ಢಾಬಾಗಳಲ್ಲಿ ಸಿಗುವಂಥ ಟೇಸ್ಟ್ನಲ್ಲೇ ನೀವು ಮನೆಯಲ್ಲೇ ಕೇವಲ 15ರಿಂದ 20 ನಿಮಿಷದಲ್ಲಿ ನೀವು ಈ ಪನ್ನೀರ್ ಟಿಕ್ಕಾವನ್ನು ಮಾಡ್ಕೊಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನಾವೀಗ ನೋಡ್ಕೊಳ್ಳೋಣ. ಈ ಪನ್ನೀರ್ ಟಿಕ್ಕಾ ಮಾಡೋದಕ್ಕೆ 200ರಿಂದ 300 ಗ್ರಾಮ್ನಷ್ಟು ಪನ್ನೀರ್ ಬೇಕಾಗುತ್ತೆ. ನಾನಿವತ್ತು 300 ಗ್ರಾಮ್ನಷ್ಟು ಪನ್ನೀರ್ನ ಈ ರೀತಿಯಾಗಿ ದೊಡ್ಡ ಕ್ಯೂಬ್ ಸೈಜ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸರ್ ಜಾರ್ನ ತಗೊಳ್ಳೋಣ. ಇದರಲ್ಲಿ 1/4 ಕಪ್ನಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆಯೇ ನಾನು 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಅರ್ಧ ಇಂಚಷ್ಟು ಶುಂಠಿಯನ್ನು ಕೂಡ ಹಾಕೊಳ್ತಿದ್ದೀನಿ. 1/4 ಕಪ್ನಷ್ಟು ಫ್ರೆಶ್ ಆಗಿರೋ ಪುದೀನ ಸೊಪ್ಪು ಕೂಡ ಹಾಕೊಳ್ಳೋಣ. 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಪೂರ್ತಿಯಾಗಿ ತರತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ ಈ ಥರ. ಈ ಮಸಾಲ ಪೇಸ್ಟ್ನ ನಾನೀಗ ಒಂದು ಅಗಲವಾಗಿರೋ ಬೌಲ್ನಲ್ಲಿ ಹಾಕೊಳ್ತಾ ಇದ್ದೀನಿ. ಇದರಲ್ಲೇ ಪನ್ನೀರ್ ಕೂಡ ಹಾಕಿ ಕಲಿಸ್ಕೊಳ್ತೀನಿ, ಹಾಗಾಗಿ ಅಗಲಾಗಿರೋದು ತಗೊಳ್ಳಿ. 1/4 ಕಪ್ನಷ್ಟು ಗಟ್ಟಿಯಾಗಿರೋ ಮೊಸರನ್ನ ಹಾಕೊಳ್ಳೋಣ. ಮೊಸರು ತುಂಬಾ ಮುಖ್ಯ ಇದಕ್ಕೆ. 1/4 ಚಮಚ ಅರಿಶಿನ, ಅರ್ಧ ಚಮಚದಷ್ಟು ಉಪ್ಪು, ಹಾಗೆಯೇ 1 ಚಮಚದಷ್ಟು ಅಚ್ಕಾರದ ಪುಡಿ, 1 ಚಮಚದಷ್ಟು ಧನಿಯಾ ಪುಡಿ, ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, 1/4 ಚಮಚದಷ್ಟು ಕಾಳು ಮೆಣಸಿನ ಪುಡಿ, ಹಾಗೆಯೇ ತಂದೂರಿ ಚಿಕನ್ ಮಸಾಲ ಪುಡಿ ಅಂತ ಸಿಗುತ್ತೆ, ಅದು ಕೂಡ ಇದ್ದರೆ ಹಾಕೊಳ್ಳಿ 1 ಚಮಚ. ಅದಿಲ್ಲ ಅಂದರೆ ಅರ್ಧ ಚಮಚ ಚಾಟ್ ಮಸಾಲ, ಅರ್ಧ ಚಮಚ ಗರಂ ಮಸಾಲ ಪುಡಿ ಹಾಕೊಳ್ಳಿ. 2 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅರ್ಧದಷ್ಟು ನಿಂಬೆ ರಸವನ್ನು ಕೂಡ ಹಿಂಡ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಮಸಾಲ ಪೇಸ್ಟ್ ಎಲ್ಲ ಚೆನ್ನಾಗಿ ಪನ್ನೀರ್ಗೆ ಹತ್ಕೊಳ್ಳುತ್ತೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಫೋರ್ಕ್ನ ಸಹಾಯದಿಂದ ಅಥವಾ ವಿಸ್ಕರ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಇದರಲ್ಲಿ ನಾನೀಗ 300 ಗ್ರಾಮ್ನಷ್ಟು ಪನ್ನೀರ್ ಹಾಕ್ಕೊಂಡಿದ್ದೀನಿ. 1 ಕ್ಯಾಪ್ಸಿಕಮ್, ದೊಡ್ಡ ಕ್ಯಾಪ್ಸಿಕಮ್ನ ಈ ರೀತಿಯಾಗಿ ಈ ಥರ ಶೇಪ್ನಲ್ಲಿ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿನ ಈ ರೀತಿಯಾಗಿ ಡೈಸ್ ಮಾಡಿಬಿಟ್ಟು ನಾನು ಹಾಕ್ಕೊಳ್ತಿದ್ದೀನಿ. ದೊಡ್ಡದಾಗೆ ಮಾಡ್ಕೊಳ್ಳಿ. ಈಗ ಇವಕ್ಕೆಲ್ಲ ನಾವು ಚೆನ್ನಾಗಿ ಮಸಾಲೆಯನ್ನು ಹಚ್ಚಬೇಕಾಗುತ್ತೆ. ನೀವು ಕೈಗಳಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪ್ರತಿಯೊಂದು ಪೀಸ್ಗೂ, ಪನ್ನೀರ್ಗೆ, ಕ್ಯಾಪ್ಸಿಕಮ್ಗೆ, ಈರುಳ್ಳಿಗೆ ಎಲ್ಲದಕ್ಕೂ ಕೂಡ ಮಸಾಲೆ ಹತ್ಕೊಳ್ಬೇಕು. ಆ ರೀತಿಯಾಗಿ ಚೆನ್ನಾಗಿ ಕಲಿಸ್ಬೇಕು. ಅದಾದಮೇಲೆ ಒಂದು 15ರಿಂದ ಅಥವಾ 30 ನಿಮಿಷಗಳ ಕಾಲ ಮ್ಯಾರಿನೇಟ್ ಆಗೋದಕ್ಕೆ ಅಂದರೆ ನೆನೆಯೋದಕ್ಕೆ ಬಿಟ್ಬಿಡಿ. 30 ನಿಮಿಷ ಆದಮೇಲೆ ನಾವು ಇದನ್ನು ಯಾವ ರೀತಿ ಪನ್ನೀರ್ ಟಿಕ್ಕಾ ಮಾಡಬೇಕಂದ್ರೆ, ನಾವೀಗ ಇದನ್ನು ಬ್ಯಾಂಬೂಸ್ ಸ್ಕ್ಯೂವರ್ಸ್ ಅಂತ ಸಿಗುತ್ತೆ. ಇದರಲ್ಲಿ ನಾವು ತುಂಬ ಈಸಿಯಾಗಿ ಪನ್ನೀರ್ ಟಿಕ್ಕಾಗಳನ್ನ ಮಾಡ್ಕೊಳ್ಬೋದು. ಇದು ಕಬ್ಬಿಣದ್ದು ಕೂಡ ಸಿಗುತ್ತೆ, ನಿಮ್ಮ ಮನೆಯಲ್ಲಿದ್ದರೆ ಅದರಲ್ಲಾದರೂ ಮಾಡ್ಕೊಳ್ಳಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಅದನ್ನು 2 ಭಾಗ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 5ರಿಂದ 10 ನಿಮಿಷ ನೀರಲ್ಲಿ ನೆನೆ ಇಡಿ. ಇದರಿಂದ ಏನಾಗುತ್ತೆ, ಆ ಸ್ಕ್ಯೂವರ್ಸ್ ಸುಟ್ಟೋಗೋದಿಲ್ಲ. ಈಗ ಯಾವ ರೀತಿಯಾಗಿ ಅದರಲ್ಲಿ ಹಾಕ್ಕೊಳ್ಬೇಕು, ಪನ್ನೀರ್ ಟಿಕ್ಕಾ ರೆಡಿ ಮಾಡ್ಕೊಳ್ಬೇಕಂದ್ರೆ ಮೊದಲಿಗೆ ಪನ್ನೀರ್ನ ಚುಚ್ಕೊಳ್ಳೋಣ. ಅದಾದಮೇಲೆ ಈರುಳ್ಳಿ, ಕ್ಯಾಪ್ಸಿಕಮ್, ನೀವು ಆರ್ಡ್ರ್ ಪ್ರಕಾರ ಏನಿಲ್ಲ, ರ್ಯಾಂಡಮ್ ಆಗಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಳ್ಬೋದು. ಇದರಲ್ಲಿ ನೀವು ಬೇರೆ ವೆಜಿಟೇಬಲ್ಸ್ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಟೊಮ್ಯಾಟೊ, ಕ್ಯಾರೆಟ್, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನೆಲ್ಲ ನಾವು ಹಾಕ್ಕೊಂಡಾದ್ಮೇಲೆ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪನ್ನೀರ್ ಟಿಕ್ಕಾಗಳನ್ನ. ಇದನ್ನು ಯಾವ ರೀತಿಯಾಗಿ ಫ್ರೈ ಮಾಡಬೇಕಂದ್ರೆ, ಒಂದು ಪ್ಯಾನ್ ತೊಗೊಳ್ಳಿ. ಪ್ಯಾನ್ಗೆ 2 ಚಮಚದಷ್ಟು, 2 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕೊಳ್ಳೋಣ. ಬೆಣ್ಣೆ ಕರಗಿದ ಮೇಲೆ ನಾನು ಇದರಲ್ಲಿ ರೆಡಿ ಮಾಡಿ ಇಟ್ಕೊಂಡಿರೋಂಥ ಒಂದೊಂದೇ ಪನ್ನೀರ್ ಟಿಕ್ಕಾ ಸ್ಕ್ಯೂವರ್ಸ್ನ ನಾನು ಇದರಲ್ಲಿ ಇಡ್ತಾ ಹೋಗ್ತೀನಿ. ಮೊದಲು ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಅದು ಒಳ್ಳೆ ಸ್ಮೋಕಿ ಫ್ಲೇವರ್ ಬರಬೇಕು ಅಂದರೆ ಏನು ಮಾಡಬೇಕಂತ ಕೂಡ ನಾನು ತೋರಿಸ್ತೀನಿ. ಮೊದಲು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗ್ಯಾಸ್ ಫ್ಲೇಮ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಒಂದು 5ರಿಂದ 6 ನಿಮಿಷಗಳ ಕಾಲ ಆಗಾಗ ನಾವು ಆ ಸ್ಕ್ಯೂವರ್ಸ್ನ ತಿರುಗಿಸಿ ಎಲ್ಲ ಸೈಡ್ಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆಗುತ್ತೆ. ನೋಡೋದಕ್ಕೆ ಒಳ್ಳೆ ಗೋಲ್ಡನ್ ಕಲರ್ ಬರಬೇಕು. ನೋಡಿ ಆಗಲೇ ಕಲೆ ಆಗಿದೆ ಅಲ್ಲ, ಚೆನ್ನಾಗಿ ಫ್ರೈ ಆಗಿದೆ. ನೀವು ಇದನ್ನು ಡೈರೆಕ್ಟಾಗಿ ಹೀಗೇ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಪನ್ನೀರ್ ಕೂಡ ತುಂಬ ಬೇಗ ಬೆಂದಿರುತ್ತೆ. ಆದರೆ ಸ್ಮೋಕಿ ಫ್ಲೇವರ್ ಬರಬೇಕಂದ್ರೆ ತಂದೂರ್ ನೆಟ್ ಮೆಶ್ ಇರುತ್ತಲ್ಲ, ಇದನ್ನು ಎಲ್ಲರ ಮನೇಲೂ ಇರುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಅದ್ರ ಮೇಲೆ ಈ ಸ್ಕ್ಯೂವರ್ಸ್ನ ಇಟ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ಮೋಕಿ ಫ್ಲೇವರ್ ಬರೋ ತನಕ ರೋಸ್ಟ್ ಮಾಡ್ಕೊಳ್ಳಿ. ತುಂಬ ಕಪ್ಪಾಗಿ ಸುಟ್ಟೋಗೋ ಥರ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. 1 ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮೇಲೆ ಸ್ವಲ್ಪ ಕಲೆ ಆದರೆ ಸಾಕು.
100% ಯಾವುದೋ ಢಾಬಾದಲ್ಲೋ ಅಥವಾ ರೆಸ್ಟೋರೆಂಟ್ಗಳಲ್ಲೋ ನೀವು ಪನ್ನೀರ್ ಟಿಕ್ಕಾ ತಿಂತಾ ಇದ್ದೀರಾ ಅಂತ ಫೀಲಿಂಗ್ ಬರೋದಂತೂ ಗ್ಯಾರಂಟಿ. ನೋಡಿ ಎಷ್ಟು ಟೇಸ್ಟಿಯಾಗಿದೆ, ತುಂಬಾ ಸಾಫ್ಟಾಗಿ ಕೂಡ ಆಗಿದೆ. ನೀವು ಇದನ್ನು ಪುದೀನಾ ಚಟ್ನಿ ಜೊತೆಗೋ ಅಥವಾ ಟೊಮ್ಯಾಟೊ ಕೆಚಪ್ ಜೊತೆಗೋ ತಿಂತಾ ಇದ್ದರೆ ಆಹಾ ಸೂಪರ್ ಆಗಿರುತ್ತೆ. ತುಂಬಾ ಸಾಫ್ಟಾಗಿ ತುಂಬಾ ರುಚಿಯಾಗಿ ಸ್ಪೈಸಿಯಾಗಿ ಆಗಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಮನೆಯಲ್ಲಿರೋ ಮಕ್ಕಳಿರಲಿ ದೊಡ್ಡವರಿರಲಿ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಯಾರು ನೆಂಟರು ಬಂದಾಗ ನೀವು ಸ್ಟಾರ್ಟರ್ ಆಗಿ ಕೂಡ ನೀವು ಮಾಡ್ಕೊಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಮಾಡೋದು ಕೂಡ ತುಂಬಾ ಸುಲಭ. ಪನ್ನೀರ್ ಟಿಕ್ಕಾ ರೆಸಿಪಿ ಆದಮೇಲೆ ನಾನು ಇನ್ನೊಂದು ಸಿಂಪಲ್ ಆಗಿ ಮಾಡುವಂಥ ಪನ್ನೀರ್ ತವಾ ಫ್ರೈ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದು ಕೂಡ ಕೇವಲ 5 ನಿಮಿಷದಲ್ಲಿ ನೀವು ಮಾಡ್ಕೊಳ್ಬೋದು. ಈ ಪನ್ನೀರ್ ತವಾ ಫ್ರೈಯನ್ನು ನೀವು ಅನ್ನ ಸಾಂಬಾರ್ ಜೊತೆಗೆ ಸೈಡಿಗೆ ನೆಂಚ್ಕೊಂಡು ಕೂಡ ತಿನ್ಬೋದು, ಅಥವಾ ನೀವು ಇದನ್ನು ಸ್ಟಾರ್ಟರ್ ಆಗಿ ಕೂಡ ತಿನ್ಬೋದು. ಚಿಕ್ಕ ಮಕ್ಕಳಿಗೆ ನೀವು ಸ್ನ್ಯಾಕ್ಸ್ ಆಗಿ ಕೂಡ ನೀವು ಲಂಚ್ ಬಾಕ್ಸ್ಗೆ ಮಾಡ್ಕೊಡ್ಬೋದು. ತುಂಬ ಇಷ್ಟಪಟ್ಟು ತಿಂತಾರೆ. ಭಾಳ ಸುಲಭವಾಗಿ ಮಾಡ್ಕೊಳ್ಬೋದು. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಂಚೆ ನಾವು 200 ಗ್ರಾಮ್ ಅಷ್ಟು ಪನ್ನೀರ್ನ ನೋಡಿ ಈ ಸೈಜ್ಗೆ ಕಟ್ ಮಾಡಿ ತಗೊಳ್ಬೇಕಾಗುತ್ತೆ. ಈ ಥರ ಕಟ್ ಮಾಡಿಬಿಟ್ಟು ಇದನ್ನು ನಾವು ಒಂದು ಬೌಲಿಗೆ ಹಾಕೊಳ್ಳೋಣ. ಈಗ ಇದಕ್ಕೆ ಒಂದು 1/4 ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಳ್ಳಿ. ಉಪ್ಪು ನಿಮ್ಮ ರುಚಿಗೆ ತಕ್ಕ ಹಾಗೆ ನೋಡಿ ಹಾಕೊಳ್ಳಿ. 1/4 ಸ್ಪೂನ್ ಸಾಕಾಗುತ್ತೆ. 1/4 ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ಳೋಣ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕೊಳ್ಳಿ. ನಾನು 1 ಚಮಚ ಹಾಕೊಳ್ತಿದ್ದೀನಿ, ಸ್ವಲ್ಪ ಸ್ಪೈಸಿ ಜಾಸ್ತಿ ಇರಲಿ ಅಂತ. ಮತ್ತು ಒಂದು 1/4 ಚಮಚದಷ್ಟು ಕಾಳು ಮೆಣಸಿನ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ. ಮತ್ತು 1/4 ಚಮಚದಷ್ಟು ಚಾಟ್ ಮಸಾಲ ಪುಡಿಯನ್ನು ಕೂಡ ಹಾಕೊಳ್ತಿದ್ದೀನಿ. ಇದು ಆಪ್ಷನಲ್, ಬೇಡ ಆದರೆ ಸ್ಕಿಪ್ ಕೂಡ ಮಾಡ್ಬೋದು. ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಹಾಕ್ಕೊಂಡಿರೋಂಥ ಎಲ್ಲ ಮಸಾಲೆ ಪುಡಿಗಳು ಪನ್ನೀರ್ಗೆ ಚೆನ್ನಾಗಿ ಕೋಟ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಇದನ್ನು ಒಂದು 15ರಿಂದ 30 ನಿಮಿಷಗಳ ಕಾಲ ಹಾಗೇನೆ ನೆನೆಯೋದಕ್ಕೆ ಬಿಟ್ಬಿಡಬೇಕು. ಆಗ ಪನ್ನೀರ್ಗೆಲ್ಲ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಬಿಡಿ, ಇಲ್ಲಾಂದರೆ 15 ನಿಮಿಷ ಕೂಡ ನಡೆಯುತ್ತೆ. ನಾನು ಕೂಡ ಹಾಗೆ ಇಡ್ತಾ ಇದ್ದೀನಿ. ಈಗ ಅರ್ಧ ಗಂಟೆ ಆದಮೇಲೆ ನಾನೊಂದು ಪ್ಯಾನ್ ತಗೊಳ್ತಾ ಇದ್ದೀನಿ. ಪ್ಯಾನ್ ಪೂರ್ತಿಯಾಗಿ ಬಿಸಿ ಆದಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ತುಪ್ಪಕ್ಕಾದ್ಮೇಲೆ ನಿಧಾನವಾಗಿ ಒಂದೊಂದೇ ಪನ್ನೀರ್ನ ನಾನು ಪ್ಯಾನಲ್ಲಿ ಇಟ್ಕೊಳ್ತಾ ಹೋಗ್ತೀನಿ. ಒಂದ್ರ ಪಕ್ಕ ಇಟ್ಕೊಳ್ತಾ ಹೋಗೋಣ. ಪೂರ್ತಿಯಾಗಿ ಇದು 200 ಗ್ರಾಮ್ನಷ್ಟು ಪನ್ನೀರ್ ಇದೆ. ಈಗ ಒಂದು 2-3 ನಿಮಿಷ ಆದಮೇಲೆ ನಾವು ಇದನ್ನು ಫ್ಲಿಪ್ ಮಾಡ್ಕೊಳ್ಬೇಕು. 2-3 ನಿಮಿಷ ತನಕ ನೀವು ಟಚ್ ಮಾಡೋದಕ್ಕೆ ಹೋಗ್ಬೇಡಿ. ಚೆನ್ನಾಗಿ ಫ್ರೈ ಆಗಲಿ ಒಂದು ಸೈಡ್ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೊಂದು ಸೈಡಿಗೆ ಫ್ಲಿಪ್ ಮಾಡ್ಕೊಳ್ಳಿ. ಆ ಸೈಡು ಕೂಡ ಚೆನ್ನಾಗಿ ಫ್ರೈ ಆದರೆ ನೀವು ಇನ್ನು ಎಡ್ಜಸ್ ಇರುತ್ತಲ್ಲ ಆ ಸೈಡ್ಗೂ ಕೂಡ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಟೋಟಲ್ ಆಗಿ ನೀವು 4 ಸೈಡ್ಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಕಡಿಮೆ ಸಮಯದಲ್ಲಿ ಎಷ್ಟು ಸುಲಭವಾಗಿ ನಾವು ಈ ಪನ್ನೀರ್ ಫ್ರೈನ ರೆಡಿ ಮಾಡ್ಕೊಳ್ಬೋದು. ಈಗ ಪೂರ್ತಿಯಾಗಿ ಪನ್ನೀರ್ ಫ್ರೈ ರೆಡಿ ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ಅಥವಾ ಒಂದು ಬೌಲ್ಗೆ ನಾವು ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡುವಾಗ ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಸೈಡ್ಗೆ ಈರುಳ್ಳಿ, ನಿಂಬೆ ಹಣ್ಣಿನ ರಸವನ್ನು ಮೇಲೆ ಹಿಂಡ್ಕೊಂಡ್ಬಿಟ್ರೆ ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ. ಚಿಕ್ಕವ್ರು ಇರಲಿ ದೊಡ್ಡವ್ರು ಇರಲಿ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಡಯಟ್ ಮಾಡೋರ್ಗೂ ಕೂಡ ತುಂಬಾ ಒಳ್ಳೆ ರೆಸಿಪಿ. ಪ್ರೋಟೀನ್ ಜಾಸ್ತಿ ಇರುತ್ತಲ್ವ ಪನ್ನೀರಲ್ಲಿ, ಹಾಗಾಗಿ ಡಯಟ್ ಮಾಡೋರ್ಗೂ ಕೂಡ ತುಂಬಾ ಒಳ್ಳೆಯದು. ನಿಮ್ಗೆಲ್ಲರಿಗೂ ಇವತ್ತು ನಾನು ತೋರಿಸಿರುವಂತಹ ದಿಢೀರ್ ಪನ್ನೀರ್ ಫ್ರೈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾಸ್ ರುಚಿ ಚಾನಲ್ಗೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ರೆಸಿಪಿಗಳಿಗಾಗಿ ಪ್ರಿಯಾಸ್ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.